ಆತನಿಗೆ ಫಾರಿನ್ನಲ್ಲಿ ಕೆಲಸ ಮಾಡೋ ಆಸೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಏಜೆಂಟ್ ಒಬ್ಬ ಬೀದಿಗೆ ತಂದು ನಿಲ್ಲಿಸಿದ್ದಾನೆ. ಸಾವಿರಾರು ರೂಪಾಯಿ ಕಿತ್ಕೊಂಡು ದುಬೈನಲ್ಲಿ ಭಿಕ್ಷೆ ಬೇಡುವಂತೆ ಮಾಡಿದ್ದಾನೆ. ಏಜೆಂಟ್ ನಂಬಿ ಫಾರಿನ್ಗೆ ಹೋಗೋರು ಎಚ್ಚರ ಎಚ್ಚರ. ಕೆಲಸ ಕೊಡಿಸ್ತೀನಿ ಅಂತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಈಗೀಗೆಲ್ಲ ಯಾರನ್ನ ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಮಾತಲ್ಲೇ ಮರಳು ಮಾಡುವಂತ ಮನೆಹಾಳರು ಊರೂರಲ್ಲೂ ಉಟ್ಕೊಂಡಿರ್ತಾರೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಮಾತನಾಡ್ತಾರೆ. ಇವರ ನವರಂಗಿ ಕತೆಗಳನ್ನ ನಂಬ್ಕೊಂಡ್ರೆ ಜೇಬು ಖಾಲಿ, ಜೀವನವೂ ಖಾಲಿ ಆಗೋಗುತ್ತೆ. ಅದರಲ್ಲೂ ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ, ಕೈ ತುಂಬಾ ಸಂಬಳ ಸಿಗೋ ಹಾಗೆ ಮಾಡ್ತೀವಿ ಅನ್ನೋರನ್ನ ನಂಬಂಗೆ ಇಲ್ಲ. ಅಪ್ಪಿತಪ್ಪಿ ಫಾರಿನ್ ಕೆಲಸದ ಆಸೆಗೆ ಬಿದ್ರೆ ಈ ಅಮಾಯಕನಿಗೆ ಆದ ಸ್ಥಿತಿ ಆಗತ್ತೆ ನೋಡಿ. ದುಬೈ ಕೆಲಸದ ಆಸೆಯನ್ನ ತೋರಿಸಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಂತೆ ಕಂತೆ ಕಾಸು ಕಿತ್ಕೊಂಡು ತುತ್ತು ಅನ್ನಕ್ಕೂ ಪರದಾಡುವಂತೆ ಮಾಡಿದ್ದಾರೆ. ಈಗೀಗೆಲ್ಲ ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ ಅನ್ನುವಂಥ ಏಜೆಂಟ್ರುಗಳು ಗಲ್ಲಿ ಗಲ್ಲಿಯಲ್ಲೂ ತಲೆ ಎತ್ತಾ ಇದ್ದಾರೆ. ನಾವೇ ಪಾಸ್ಪೋರ್ಟ್, ವೀಸಾ ಕೊಡಿಸ್ತೀವಿ, ಒಂದೊಳ್ಳೆ ಹುದ್ದೆಯನ್ನ ಕೊಡಿಸ್ತೀವಿ, ಇಂತಿಷ್ಟು ಕಾಸು ಕೊಟ್ರೆ ಸಾಕು ಅಂತ ಹಸಿ ಹಸಿ ಆಸೆಯನ್ನ ಹುಟ್ಟಿಸ್ತಾರೆ. ಈ ಅಮಾಯಕನಿಗೆ ಆಗಿದ್ದು ಇದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಅಲಗೂಡ ಗ್ರಾಮದ ದೌಲಪ್ಪ ಅನ್ನುವಂಥ ಯುವಕನಿಗೆ ಫಾರಿನ್ ಕೆಲಸದ ಆಸೆಯನ್ನ ತೋರಿಸಿದ್ದಾರೆ. ದುಬೈ ಕಂಪನಿಗಳ ಜೊತೆ ನಮಗೆ ಲಿಂಕ್ ಇದೆ, ಇಲ್ಲಿಂದ ಹೋದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ಸಿಗುತ್ತೆ ಅಂತ ಆಸೆಯನ್ನ ಹುಟ್ಟಿಸಿದ್ದಾರೆ. ಏಜೆಂಟರ ಮಾತು ನಂಬಿಕೊಂಡು ಸಾವಿರಾರು ರೂಪಾಯಿ ಕಾಸು ಕೊಟ್ಟಿದ್ದಾನೆ. ಕೊನೆಗೆ ಎಲ್ಲ ಅಂದ್ಕೊಂಡಂತೆ ದುಬೈ ಫ್ಲೈಟ್ ಅನ್ನು ಕೂಡ ಹತ್ತಿದ್ದಾನೆ. ಅಲ್ಲಿಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾವಾಗ ದುಬೈಗೆ ಕಾಲಿಟ್ನೋ ಅಸಲಿ ಸತ್ಯ ದರ್ಶನವಾಗಿದೆ. ಅಲ್ಲಿ ಬರಕ್ ಹೋಗ್ಬೇಡ್ರಿ, ಇಲ್ಲ ದುಬೈದಾಗ ಯಾವ್ದು ಕಂಟ್ರಿ ಮೇಲೆ ಮತ್ತ ನೀವು ಈ ತರ ಮಾಡ್ದಂದ್ರ ನಿಮ್ಮ ಏಜೆಂಟ್ ದುಡ್ಡು ತಿಂತಾರ ಮತ್ತ ನಿಮಗೆ ಇಲ್ಲ ಅಲ್ಲೇ ಒಂದ್ ಹೇಳ್ತಾರ ದಂಧ್ಯ, ಮತ್ತ ಇಲ್ಲೇ ಒಂದ್ ದಂಧ್ಯ ಕೊಡ್ತಾರ. ಮತ್ತ ನೀವ್ ಫೋನ್ ಹಚ್ಚಂದ್ರ ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಾರ್ರಿ ಅವ್ರ. ನಂಗ ಇದೇ ಮಾಡ್ಯಾರ ಅವ್ರ, ಅಲ್ಲ ಫ್ರಾಡ್ ಮಾಡ್ಯಾರ. ಮತ್ತ ನಾ ಅಂದ ಅಗ್ರಿಮೆಂಟ್ ಮೇಲೆ ಸೈಡ್ ಮಾಡೋ ಅಂದಾನ. ಅವ್ನ ಏನಂತ, ಅಲ್ಲಿ ಏನ್ ದಂಧೆ ಇಲ್ಲ, ಬರೀ ಸೊಪ್ಪೆ ದಂಧೆ ಅದ, ಇಲ್ಲಿ ಕಂಪನಿಯಾಗ ದಂಧೆ ಅದ ಅಂತ ಕಳ್ಸ್ಬಿಟ್ರಿ. ಕೆಲ್ಸಕ್ಕಾಗಿ ಅಲೆದಾಡುವಂತ ಯುವಕರೇ ಇವರ ಟಾರ್ಗೆಟ್. ಏಜೆಂಟ್ ನ ನಂಬ್ಕೊಂಡು ದುಬೈಗೆ ಹೋಗಿದ್ದಂತ ದೌಲಪ್ಪ ಬಿಡಿಗಾಸಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಎಲ್ಲಿರುವಂತ ಏಜೆಂಟ್ರಿಗೆ ಫೋನ್ ಮಾಡಿದ್ರೆ 6 ತಿಂಗಳು ಕೆಲಸ ಮಾಡು, ಆಮೇಲೆ ಬೇರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಂತೆ. ಆದ್ರೀಗ 6 ತಿಂಗಳಾದ್ರೂ ಏಜೆಂಟ್ರ ಸುಳಿವಿಲ್ಲ. ಅತ್ತ ಕೆಲಸ ಕೊಟ್ಟ ಕಂಪನಿ ಪಾಸ್ಪೋರ್ಟ್ ಕಸಿದುಕೊಂಡಿದ್ದು 1 ಲಕ್ಷ ಕೊಟ್ಟರಷ್ಟೇ ಪಾಸ್ಪೋರ್ಟ್ ಕೊಡೋದು ಅಂತಿದ್ದಾರಂತೆ. ದುರಂತ ಅಂದ್ರೆ 6 ತಿಂಗಳು ಕೆಲಸ ಮಾಡಿದ್ದಕ್ಕೆ ಸಂಬಳವನ್ನೇ ಕೊಟ್ಟಿಲ್ಲ. ಈಗ ಇಲ್ಲ 6 ತಿಂಗಳು ಬಂದ್ ಕೆಲಸ ಮಾಡ್ದೇವ್, ಅವ್ 6 ತಿಂಗಳ ಮೇಲೆ ಕೆಲಸ ಕಂಪನಿಗಡೆ ಇಲ್ಲ. ಮತ್ ಕಂಪನಿ ಏನಂತಾರ, ನಮ್ ಪಾಸ್ಪೋರ್ಟ್ ಕೊಡೋ ಅಂತಾರ, ನೀವು 6,000 ರೂಪಾಯಿ ಕೊಡ್ರಿ. ಕಂಪನಿ ಇಲ್ಲಿ ದುಬೈದ 6,000 ರೂಪಾಯಿ ಕೊಡ್ಬೇಕ, ನೀವ್ ಹೋಗ್ಬೇಕು ಊರಿಗ ಹಂಗಂತ ಹೇಳ್ತಾರ್ರಿ. ನಾ ಏನು 6 ತಿಂಗಳ ಮೇಲೆ ಮಾಡಿ ಮತ್ತ 7ನೇ ತಿಂಗಳದಾಗ ಅವ್ನಿಗೆ ಹೇಳ್ತೇವ್ ನಾವು ಫೋನ್ ಮಾಡಿ, ನೀ ಇಲ್ಲಿನ ಜಮಾಸ್ಲಾಲ ಮತ್ ಊಟ ಇಲ್ಲ, ಏನಿಲ್ಲ, ಪಗಾರ ಕೊಡೋದ ಬರಬೇಡ, 2 ತಿಂಗಳು ಒಂದ್ಸಲ ಪಗಾರ ಕೊಡ್ತಾನ. ಕೆಲಸ ಇಲ್ಲದೆ, ಕೈಯಲ್ಲಿ ಬಿಡಿಗಾಸು ಇಲ್ಲದೆ, ಗೊತ್ತು ಪರಿಚಯ ಇಲ್ಲದಂತ ದೇಶದಲ್ಲಿ ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾನೆ. ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಒಟ್ನಲ್ಲಿ ದುಡ್ಡಿನ ಆಸೆಗೆ ಅಮಾಯಕರ ಜೀವನದ ಜೊತೆ ಚಲ್ಲಾಟ ಆಡೋರಿಗೆ ತಕ್ಕ ಶಿಕ್ಷೆ ಆಗ್ಬೇಕಾಗಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.